ಹಾಯ್ ಹಲೋ ವೆಲ್ಕಮ್ ಟು ಸ್ಮಾರ್ಟ್ ಶಿವಪಾರ್ವತಿ. ನಾವು ಇವತ್ತು ಮಲ್ನಾಡ್ ಚಿಕನ್ ಅದು ಬ್ಯಾಚುಲರ್ ಹೇಗೆ ಮಾಡೋದು ಸಿಂಪಲ್ಲಾಗಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗದೆ ಯಾವ ಥರ ಮಾಡೋಂತ ನೋಡೋಣ. ಬೇಸಿಕಲಿ ನಾವು ವೆಜ್, ಬಟ್ ಇವತ್ತು ಫ್ರೆಂಡ್ ಬ್ಯಾಚುಲರ್ ರೂಮಿಗೆ ಬಂದಿದ್ದೀನಿ. ಅವರು ನಾನ್ ವೆಜ್ ಯಾವ ಥರ ಮಾಡೋದು ಅದು ಮಲ್ನಾಡ್ ಸ್ಟೈಲಲ್ಲಿ ನೋಡೋಣ ಬನ್ನಿ, ಯಾವ ಥರ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಫಸ್ಟ್ ಅವರು ತೇಜು ಮಸಾಲ ಒಂದು ಪಾಕೆಟ್ ಹಾಕ್ಕೊಂಡು, ₹10 ಪಾಕೆಟ್ ಅನಿಸುತ್ತೆ ಅದು, ಎಸ್ ₹10 ಪಾಕೆಟು. ಅದ್ರ ಜೊತೆ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ ಅದನ್ನು ಮಿಕ್ಸ್ ಮಾಡ್ಕೊಂಡು ವಿತೌಟ್ ಆಯಿಲ್ ನೀಟಾಗಿ ಅದನ್ನು ಹುರ್ಕೋತಾ ಇದ್ದಾರೆ. ಘಮ್ ಅಂತಿದೆ ತುಂಬ. ಚಿಕನ್ ಕೂಡ ಅವರೇ ಟೇಸ್ಟ್ ಮಾಡ್ತಾರೆ ಆ್ಯಕ್ಚುಲಿ. ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದ್ರು ಅದಕ್ಕೆ. ನೀಟಾಗಿ ಹುರ್ಕೋತಾ ಇದ್ದಾರೆ. ತುಂಬಾ ಗಮ್ಮನುತ್ತೆ ಆ್ಯಕ್ಚುಲಿ. ನಾವು ಈ ಥರ ಚಿಲ್ಲಿ ಪೌಡರ್ ವಿತೌಟ್ ಆಯಿಲ್ ಹುರಿದು ಯಾವತ್ತೂ ಯೂಸ್ ಮಾಡಿಲ್ಲ. ಬಟ್ ಮಲ್ನಾಡ್ ಸ್ಟೈಲ್ ಅಂತವ್ರು ಆ ಸೈಡೆಲ್ಲ ಇದೇ ಥರ ಹಾಕ್ಕೋತಾರಂತೆ, ತುಂಬ ಟೇಸ್ಟ್ ಇರುತ್ತೆ ಅಂತವರು. ನೋಡಿ ಯಾವ ಥರ ನೀಟಾಗಿ ಹುರಿದಿದ್ದಾರೆ ಅವರು, ಅದರಿಂದ ಹೊಗೆ ಕೂಡ ಬರ್ತಿದೆ. ತುಂಬಾ ಗಮ್ಮನ್ನುತ್ತೆ ಆ್ಯಕ್ಚುಲಿ. ಇವರು ಎಲ್ಲ ಪಾಕೆಟೇ ಹಾಕಿರೋದವರು, ಮನೇಲಿ ಮಾಡಿರೋದೇನಲ್ಲ. ನೋಡೋಣ ಬನ್ನಿ ಯಾವ್ಯಾವ ಥರ ಮಾಡೋದು ಅಂತ. ನೋಡಿ, ಒಂದು ಬಾಣಲಿ ಥರದ್ದು ಇಟ್ಕೊಂಡಿದ್ದಾರೆ. ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾರೆ. ಅಂದರೆ ಫ್ಯಾಮ್ಲಿಲಿ ಜೀರಿಗೆ ಅಥವಾ ಸಾಸಿವೆ ಯೂಸ್ ಮಾಡಲ್ಲ, ಜೀರಿಗೆ ಈ ಥರ ಒಂದು ನಾನ್ ವೆಜ್ ಇದೇ ಯೂಸ್ ಮಾಡಬೇಕು. ಬಟ್ ಬ್ಯಾಚುಲರ್ಗೆ ಏನು ಹಾಕಿರೂ ಟೇಸ್ಟ್ ಇರುತ್ತೆ. ಅವರು ಜೀರಿಗೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದಾರೆ. ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂದರೆ ನೀವು ಆ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಬೋದಂತೆ. ಆನಿಯನ್ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. 2 ಆನಿಯನ್ ಹಾಕ್ತಿದ್ದಾರೆ ಅವರು. ಇದು ಸ್ವಲ್ಪ ಗೋಲ್ಡನ್ ರೆಡಿಶ್ ಆಗೋ ತನಕ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಇಟ್ಕೊಂಡಿದ್ದಾರೆ ಫ್ಲೇ. ತುಂಬ ಮಸಾಲೆ ರುಬ್ಬಾಕೋದು, ಕಾಯಿ ರುಬ್ಬಾಕೋದು ಅಂಥದ್ದು ಏನೂ ಇರಲ್ಲ ಅಂತೆ. ಜಸ್ಟ್ ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಅವರು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಹಂತದಲ್ಲಿ ಈರುಳ್ಳಿ ಮ್ಯಾಕ್ಸಿಮಮ್ ಒಂದು 80% ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. ನಾವು ಅಕ್ಕಪಕ್ಕ ನೋಡ್ತಿರ್ತೀವಿ ಮಿಕ್ಸಿ ರುಬ್ಬಿ ಕಾಯಿ, ತೆಂಗಿನ ತುರಿ ಅಥವಾ ಮಸಾಲೆ ಅದು ಇದು ತುಂಬ ಕರೆಂಟ್ ಪವರ್ ಹೋಗುತ್ತೆ ಅಂತಲೂ ಮೊದಲೇ ರುಬ್ಬಿಟ್ಕೊಂಡಿರ್ತಾರೆ. ಒಂದು ದೊಡ್ಡದು ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದಾರೆ ಇವರು. ಚಿಕ್ಕದಿದೆ 2 ತೊಗೋಬೋದು. ಇದು ಹುಳಿ ಇದೆ ಅಂತ ಅದಕ್ಕೆ ಒಂದೇ ಸಾಕು ಅಂತ ಹೇಳಿದ್ರು. ಪುದೀನ, ಕೊತ್ತಂಬರಿ 2 ಇಲ್ಲಿ ಇವಾಗ ಕೂಡ ಹಾಕ್ತಿದ್ದಾರೆ. ಇವಾಗ ಹಾಕಿದ್ರೆ ತುಂಬ ಘಮ್ ಅನ್ನುತ್ತೆ ಅಂತೆ. ರುಬ್ಬಿ ಎಲ್ಲ ಹಾಕ್ತಾರೆ, ಬಟ್ ಮಿಕ್ಸಿ ಇಲ್ಲದೆ ಇನ್ಸ್ಟೆಂಟಾಗಿ ಬೇಗ ಮಾಡ್ಬೋದಂತೆ. ನೋಡೋಣ ಬನ್ನಿ. ಯಾಕೆಂದರೆ ಅವರು ತೋಟಗಳಲ್ಲಿ ಅಲ್ಲಿ ಇಲ್ಲಿ ಇನ್ಸ್ಟೆಂಟಾಗಿ ಅಲ್ಲೇ ಮಾಡ್ಕೋತಾ ಇರ್ತಾರೆ. ಕಾಫಿ ಎಸ್ಟೇಟ್ಗಳಲ್ಲಿ ಅಲ್ಲಿ ಇಲ್ಲಿ ತುಂಬಾ ಟೇಸ್ಟ್ ಇರುತ್ತಂತೆ. ಅವ್ರು ಆ್ಯಕ್ಚುಲಿ ರುಬ್ಬ ಹಾಕಿರೋದೆಲ್ಲ ತುಂಬ ಇಷ್ಟಪಡಲ್ಲ. ಅರಿಶಿನ ಕೂಡ ಹಾಕಿದ್ರು ಅದಕ್ಕೆ. ಇವಾಗ ನೀಟಾಗಿ ಚಿಕನ್ ತೊಳೆದು ಇಟ್ಕೊಂಡಿದ್ದಾರೆ ಅವರು ಒಂದು ಹತ್ರ. ಅದನ್ನು ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರ ಕಡೆ ಎಲ್ಲ ತುಂಬಾ ಅದಕ್ಕೆ ಒಂದೇ ಎಲ್ಲ ಪ್ರೋಸೆಸ್ಸು. 2 ಅವರ್ಸ್ ರುಬ್ಬಬೇಕು, ಮಿಕ್ಸಿ ಬೇಕು, ಗ್ರೈಂಡ್ರ್ ಬೇಕು, ತೆಂಗಿನಕಾಯಿ ತುರಿಬೇಕು, ಆ ಥರ ಪ್ರೋಸೆಸ್ ಎಲ್ಲ ಮಾಡೋಷ್ಟು ಟೈಮ್ ಕೂಡ ಇರಲ್ಲ. ಅವ್ರು ತೋಟದಲ್ಲೇ ಮಾಡ್ತಾ ಇರ್ತಾರಂತ. ಅದಕ್ಕೆ ಮ್ಯಾಕ್ಸಿಮಮ್ ಪೀಪಲ್ಸ್ ಇದೇ ಥರ ಮಾಡ್ತಾರಂತೆ ಮಲೆನಾಡು ಕಡೆ. ಬ್ಯಾಚುಲರ್ ಅದು ಏನು ಮಾಡೋ ಟೇಸ್ಟ್ ಇರ್ತದೆ. ಅವ್ರ ಕೈಯಲ್ಲೇ ಏನೋ ಒಂಥರ ಫ್ಯಾಮಿಲಿ ಎಲ್ಲ ಸ್ವಲ್ಪ ಇಷ್ಟೇ ಹಾಕಬೇಕು, 1/2 ಸ್ಪೂನ್ ಹಾಕಬೇಕು, 1 ಹಂಗಿಲ್ಲ. ಅವ್ರ ಕೈಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಹಾಕ್ತಾ ಇರ್ತಾರೆ ಆ್ಯಕ್ಚುಲಿ ಅವರು. ತುಂಬಾ ಟೇಸ್ಟಿ. ಇವಾಗ ಖಾರ ಏನು ಹುರಿದು ಇಟ್ಕೊಂಡಿದ್ರು ಅದಕ್ಕೆ ಯಾವುದೇ ಆಯಿಲ್ ಮಿಕ್ಸ್ ಮಾಡದೆ ಅದೇ ಥರ ಹಾಕ್ತಾ ಇದ್ದಾರೆ ಅದಕ್ಕೆ. ಚಿಕನ್ ಅರ್ಧ ಬೆಂದಿದೆ ಅಂತೆ ಆಲ್ರೆಡಿ. ಇವಾಗ ಆ್ಯಡ್ ಮಾಡ್ತಾ ಇದ್ದಾರೆ. ಮಸಾಲನೂ ಇದೆ ಅದರಲ್ಲಿ, ತೇಜು ಮಸಾಲ ಅವಾಗೆ ತೋರಿಸಿದ್ದೆ. ಮಸಾಲ ಪ್ಲಸ್ ಖಾರದ ಪುಡಿ 2 ಮಿಕ್ಸ್ ಮಾಡಿದ್ರು. ಅರಿಶಿನ ಹಾಕಿದ್ರಲ್ವ, ಅರಿಶಿನ ಹಾಕಿ ಹುರ್ಕೊಂಡಿದ್ರು. ಮ್ಯಾಕ್ಸಿಮಮ್ ಇದು ಆಗ್ತಾ ಇದೆ ಅಂತೆ. ಇನ್ನೇನು ಎಂಡಿಂಗ್ ಪ್ರೋಸೆಸ್. ಆಲ್ರೆಡಿ ಚಿಕನ್ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಎಷ್ಟು ಈಸಿ ಪ್ರೋಸೆಸ್, ನಾವೇನು ಗಂಟೆಗಟ್ಟಲೆ ಆಗುತ್ತೆ ಅಂದ್ಕೊಂಡಿದ್ವಿ. ನೀವು ಟ್ರೈ ಮಾಡಿ. ತುಂಬ ಮಸಾಲೆ ಎಲ್ಲ ಜಾಸ್ತಿ ಬೇಡ ಇದಕ್ಕೆ. ಈ ಹಂತದಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ಯಾಕಂದರೆ
ಗ್ರೇವಿ ಥರ ಇರಬೇಕು ಚಪಾತಿ ಅಥವಾ ಇಂಥದಕ್ಕೆ ತಿನ್ಬೇಕಂದ್ರೆ ಸ್ವಲ್ಪ ಗಟ್ಟಿ, ರೈಸಿಗೆ ತಿನ್ಬೇಕಂದ್ರೆ ಸ್ವಲ್ಪ ಸಾಂಬಾರು ಥರ ಬೇಕಲ್ವಾ, ಅದಕ್ಕೆ ಅವ್ರು ನೀರು ಆ್ಯಡ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಬೆಂದಿದೆ ಅಂತ ಇದು ಅವ್ರು ಟೇಸ್ಟ್ ಕೂಡ ಮಾಡಿದ್ರು. ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದಾರೆ. ಆಗಿದೆ ಅಂತ ಇದು ಇನ್ನೇನು ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡೋಕ್ಕೆ ಹೇಳಕ್ಕೆ ಹೇಳಿದ್ದೀನಿ ನಾನು. ಇಷ್ಟೇ ಅಂತ ಸೂಪರಾಗಿ ಬಂದಿದೆ ಅಂತ ಅವ್ರು ಟೇಸ್ಟ್ ಮಾಡಿದ್ರು. ನೋಡೋಣ ಬನ್ನಿ ಸರ್ವ್ ಮಾಡೋಣ. ನೋಡಿ ಸೂಪರಾಗಿದೆ, ಮಲ್ನಾಡ್ ಸ್ಟೈಲ್ ಬ್ಯಾಚುಲರ್ಸ್ ಮಾಡೋದು. ನೆಕ್ಸ್ಟ್ ಅವ್ರ ಊರಿಗೆ ಕೂಡ ಹೋಗ್ತಿದ್ದೀನಿ. ಅಲ್ಲಿ ಸೌದೆ ಒಲೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ಅದೂ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ಸ್. ಥ್ಯಾಂಕ್ ಯು.